ಎಲ್ಲರಿಗೂ ಶ್ರಾವಣ ಮಾಸದ ಮಂಗಳ ಗೌರಿ ವ್ರತದ ಶುಭಾಶಯಗಳು. ನೋಡಿ, ಇವಾಗ ಇದು ಶ್ರಾವಣ ಮಾಸದ ಮಂಗಳ ಗೌರಿ ವ್ರತವಾಗಿರ್ತದೆ ನೋಡಿ. ಪೂಜೆ ಎಲ್ಲ ಆಗಿ ಮುಗ್ದಿದೆ ನಮ್ಮ ಮನೇಲಿ. ಇವಾಗ ತುಂಬ ಕೆಲಸ ಇತ್ತು, ಈ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಿಂದಿನ ದಿನ. ಆದರೆ ಇವತ್ತು ಪೂಜೆ ಎಲ್ಲ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಾವು ಹೇಗೆ ಆಚರಣೆ ಮಾಡಿದ್ದೀನಿ ಅಂತ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಮುಖ್ಯವಾಗಿ ಮಂಗಳ ಗೌರಿ ವ್ರತಕ್ಕೆ ಬಾಗಿನ ಅಂತ ಹೇಳ್ಬಿಟ್ಟು ತವ್ರ ಮನೆಯಿಂದ ತರ್ತಾರೆ. ಅಂದರೆ ಕಾಯಿ ಕುಬ್ಸ ಅಂತ ಕೊಡೋ ಪದ್ಧತಿ ಇದೆ ನಮ್ಮ ಕಡೆ. ತವ್ರ ಮನೆಯಿಂದ ಯಾರಾದರೂ ಒಬ್ಬರು ಎಲೆ ಅಡಿಕೆ, ಅರಿಶಿನ, ಕುಂಕುಮ ಮತ್ತು ತಾಯಿಗೆ ನಾವೇನು ಕಳಸ ಸ್ಥಾಪನೆ ಮಾಡ್ತೀವಲ್ವ, ಆ ಕಾಯಿನೂ ಕೂಡ ತವ್ರ ಮನೆಯಿಂದ ತರ್ತಾರೆ. ಕಾಯಿ ಮತ್ತು ಸೀರೆ, ಕುಬ್ಬಸ ಅಂದರೆ ಬ್ಲೌಸ್ ಪೀಸು, ಈ ಥರ ಎಲ್ಲ ಒಟ್ಟು ಬಾಗಿನದಲ್ಲಿ ಹಾಕೋ ಏನೇನು ವಸ್ತುಗಳಿರ್ತವಲ್ವ, ಆ ಥರ ಎಲ್ಲ ವಸ್ತುಗಳನ್ನು ತಂದು ಕೊಡ್ತಾರೆ. ಆಮೇಲೆ ಮತ್ತೆ ಬರುವ ಮಂಗಳವಾರದಿಂದ ನಾವು ಈ ವ್ರತವನ್ನು ಸ್ಟಾರ್ಟ್ ಮಾಡ್ತಾಯಿದ್ವಿ. ಮೊದಲನೇ ಮಂಗಳವಾರದಿಂದ ಶುರು ಮಾಡುವ ಒಂದು ವ್ರತವಾಗಿರ್ತದೆ ನೋಡಿ. ಆ ಮಂಗಳವಾರ, ಶ್ರಾವಣ ಮಾಸದಲ್ಲಿ ಆ ಮಂಗಳವಾರ ಬರುವುದಕ್ಕಿಂತ ಮೊದಲೇ ಕಾಯಿ ಕುಬ್ಬಸ ಅಂತ ತವ್ರ ಮನೆಯಿಂದ ಬರುವ ಪದ್ಧತಿ ಇರ್ತದೆ ನೋಡಿ. ಸಿಹಿ ಸಮೇತ, ಸಿಹಿ ಸ್ವೀಟ್ ಏನಾದರೂ ತೆಗೆದುಕೊಂಡು ತವ್ರ ಮನೆಯಿಂದ ಬಂದು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಕೊಟ್ಟು ಹೋಗ್ತಾರೆ ನೋಡಿ. ಅಂತಹ ಒಂದು ಆ ಕಾಯಿ ಕುಬ್ಬಸದಿಂದ ಮಾಡುವಂಥ ಈ ಶ್ರೀಮಂಗಳ ಗೌರಿ ವ್ರತವಾಗಿರ್ತದೆ. ಈ ವ್ರತವನ್ನು ಮದುವೆಯಾದ ಎಲ್ಲ ಹೆಣ್ಣು ಮಕ್ಕಳು ಮಾಡಿಕೊಳ್ಳಲೇಬೇಕಾದ ಒಂದು ವ್ರತವಾಗಿರುತ್ತದೆ ನೋಡಿ. ಈ ವ್ರತವು ತುಂಬ ಶ್ರೇಷ್ಠವಾದ ಒಂದು ಮಂಗಳಪ್ರದವಾದ ಮತ್ತು ಮಾಂಗಲ್ಯವನ್ನು ಗಟ್ಟಿ ಮಾಡುವ ಮತ್ತು ಸೌಭಾಗ್ಯ ಕೊಡುವ ಒಂದು ವ್ರತವಾಗಿರ್ತದೆ ನೋಡಿ. ಎಲ್ಲ ಮಹಿಳೆಯರು ತಮ್ಮ ಮದುವೆಯಾದ ಮೊದಲನೇ ವರ್ಷದಿಂದ ಈ ವ್ರತವನ್ನು ಮಾಡುವುದಕ್ಕೆ ಶುರು ಮಾಡಬೇಕಾಗುತ್ತೆ. ಹಾಗೂ ಮದುವೆಯಲ್ಲೂ ಕೂಡ ಬಾಗಿನ ಅಂತ ಕೊಡಿಸ್ತಾರೆ ನೋಡಿ, ಗೌರಿ ಬಾಗಿನ ಅಂತ ಅಲ್ವಾ. ಆ ಗೌರಿ ಬಾಗಿನ ಕೊಡಿಸಿದ ವರ್ಷದಿಂದ ಹಿಡಿದು ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಮಾಡಿಕೊಳ್ಳುವಂಥ ಒಂದು ವ್ರತವಾಗಿರ್ತದೆ. ಅಷ್ಟೇ ಅಲ್ಲದೆ ಕೊನೆಗೆ ಪುನಃ 5 ವರ್ಷಕ್ಕೆ, 9 ವರ್ಷಕ್ಕೆ, 16 ವರ್ಷಕ್ಕೆ, ಈ ಥರ 21, 25 ಈ ವರ್ಷಕ್ಕೂ ಕೂಡ ಒಂದು ವ್ರತದ ಒಂದು ಬಾಗಿನ ಕೊಡಬೇಕಾಗುತ್ತೆ ನೋಡಿ. ಅಂತಹ ಶ್ರೀ ಮಂಗಳಗೌರಿಯ ಬಾಗಿನದ ಒಂದು ಮತ್ತು ಮಂಗಳಗೌರಿಯ ವ್ರತದ ಒಂದು ವಿವರವಾಗಿರ್ತದೆ. ಅಷ್ಟೇ ಅಲ್ಲದೆ ಈ ವ್ರತದ ಕಳಸದ ಒಳಗಡೆ ಕೆಲವೊಬ್ಬರು ಗೌರಿ ಪೂಜೆ ಅಥವಾ ಲಕ್ಷ್ಮೀ ಪೂಜೆಯಲ್ಲಿ ಅಕ್ಕಿ ಹಾಕ್ತಾರೆ. ಅದ್ರ ಜೊತೆ ಕೆಲವೊಂದು ಬಾದಾಮಿ ಅಥವಾ ದ್ರಾಕ್ಷಿ ಏನೇನೋ ವಸ್ತುಗಳನ್ನು ಹಾಕ್ತಾರೆ. ಮತ್ತು ಈ ಗೌರಿ ಪೂಜೆಗೂ ಕೂಡ ನೀರಿನಲ್ಲಿ ಅರಿಶಿನ, ಕುಂಕುಮ ಎಲ್ಲ ಹಾಕ್ತಾರೆ, ಕಾಯಿನ್ಗಳನ್ನು ಹಾಕ್ತಾರೆ. ನಾವು ಕೂಡ ವಿಶೇಷವಾಗಿ ಒಂದು ಗೌರಿ ಪೂಜೆಯಲ್ಲಿ ಈ ಒಂದು ನೋಡಿ, ಈ ಥರ 5, 9 ಅಂತಹ ಒಂದು ಕಲ್ಲಾಳುಗಳು ಅಂತ ಹೇಳ್ತಾರೆ ನೋಡಿ. ಪ್ರತಿಯೊಂದು ಮಂಗಳವಾರದ ಒಂದು ಗೌರಿ ವ್ರತದಲ್ಲಿ ಕಳಸದಲ್ಲಿ ಇದನ್ನು ಹಾಕಿಕೊಂಡೇ ಮಾಡುವ ಒಂದು ವ್ರತವಾಗಿರ್ತದೆ ನೋಡಿ. ಕಳಸ ಇದೆ ಅಲ್ವಾ, ಈ ಗೌರಿ ಕಳಸ, ಈ ಕಳಸದೊಳಗೆ ನಾವು ಹಾಕಿಕೊಳ್ಬೇಕಾಗುತ್ತದೆ ನೋಡಿ. ನಾ ಈಗಾಗಲೇ ಹಾಕಿ ಪೂಜೆ ಮಾಡಿದ್ದಾಗಿದೆ ನೋಡಿ. ಆ ನಂತರದಲ್ಲಿ ಈ ಪೂಜೆ ಎಲ್ಲ ಆದ ಮೇಲೆ ಈ ಥರ ಒಂದು ಚಮಚೆ ಏನಾದರೂ ಒಂದು ತಗೊಂಡ್ಬಿಟ್ಟು ಈ ಥರ ಕಾಡಿಗೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ನೋಡಿ. ಕಾಡಿಗೆ ತೆಗೆದ್ಬಿಟ್ಟು ತುಪ್ಪದ ದೀಪ ಹೇಗೂ ಹಚ್ಚಿ ಇಟ್ಕೊಂಡೇ ಇರಲೇಬೇಕಾಗುತ್ತದೆ. ಆ ತುಪ್ಪದ ದೀಪದಿಂದ ಈ ಥರ ಕಪ್ಪನ್ನು ಹಿಡಿದ್ಬಿಟ್ಟು ನೋಡಿ, ಈ ಥರ ಕಪ್ಪನ್ನು ಹಿಡಿದುಕೊಂಡು ಚಮಚೆ ಅಥವಾ ಏನಾದರೂ ಸ್ಟೀಲ್ ತಟ್ಟೆನಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ದೇವಿಗೆ ಈ ಥರ ಹಚ್ಚಬೇಕಾಗುತ್ತೆ ನೋಡಿ. ಮಂಗಳ ಗೌರಿಗೆ ಇದು ಒಂದು ಪದ್ಧತಿಯಾಗಿರ್ತದೆ. ಮತ್ತು ನಾವು ಮುತ್ತೈದೆಯರನ್ನು ಅರಿಶಿನ ಕುಂಕುಮಕ್ಕೆ ಕರೆದಿರ್ತೀವಲ್ವ, ಆಗ ಎಲೆ ಅಡಿಕೆ ಉಡಿಯ ಜೊತೆ ಈ ಕಾಡಿಗೆಯನ್ನು ಕೂಡ ಇಲ್ಲಿ ಹಣೆಗೆ ಹಚ್ಚಬೇಕಾಗುತ್ತೆ ನೋಡಿ. ಈ ಥರ ಹಣೆಗೆ ಹಚ್ಚಿಬಿಟ್ಟು ಕಾಡಿಗೆಯನ್ನು ಅರಿಶಿನ ಕುಂಕುಮ ಎಲ್ಲ ಕೊಡಬೇಕಾಗುತ್ತೆ. ಮತ್ತು ಮುತ್ತೈದೆಯರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿಕೊಳ್ಬೇಕಾಗುತ್ತದೆ ನೋಡಿ. ಮತ್ತು ಪ್ರತಿಯೊಬ್ಬರು ಆವತ್ತಿಂದ ದಿನ ಬೆಳಗ್ಗೆ ಏಳುವಾಗಲೇ ಶ್ರೀ ಮಂಗಳ ಗೌರಿಯ ನಮಃ ಅನ್ನುತ್ತಾನೆ ಹೇಳುತ್ತಾ ಕೆಲಸ ಶುರು ಮಾಡಬೇಕಾಗುತ್ತೆ ನೋಡಿ. ಈ ವ್ರತದ ಒಂದು ದೇವರ ನಾಮಾವಳಿಯಾಗಿರ್ತದೆ, ಆ ದೇವಿಯ ಒಂದು ನಾಮವಾಗಿರ್ತದೆ. ಆ ತಾಯಿಯ ಒಂದು ಶ್ರೀ ಮಂಗಳ ಗೌರಿಯ ನಮಃ ಅನ್ನುವ ಒಂದು ಮಂತ್ರದಲ್ಲೇ ತುಂಬ ಶಕ್ತಿ ಇದೆ ನೋಡಿ. ಆ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ. ಮತ್ತು ಈ ವ್ರತವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದವರಿಗೆ ತುಂಬ ಒಳ್ಳೆಯದಾಗುತ್ತದೆ ನೋಡಿ. ಹಾಗೆಯೇ ಈ ವ್ರತವನ್ನು ಎಲ್ಲರೂ ಮಾಡಿಕೊಳ್ಳುವಾಗ ಈ ವ್ರತಕ್ಕೆ ನೈವೇದ್ಯಕ್ಕೆ ಕರಿದ ಅಡಿಗೆ, ಸಿಹಿ ತಿನಿಸು ಎಲ್ಲ ಒಂದು ಪದಾರ್ಥಗಳನ್ನು ಮಾಡ್ಕೊಳ್ತಾರೆ ನೋಡಿ.
ಮೊದಲಿಗೆ ಉತ್ತಿತ್ತಿ ದ್ರಾಕ್ಷಿ ಮತ್ತು ಗೋಡಂಬಿಗಳನ್ನು ನೈವೇದ್ಯ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳುವಾಗ ನೈವೇದ್ಯ ಮಾಡ್ಕೋತಾರೆ. ಆಮೇಲೆ ಎಲ್ಲ ಥರದ ನೈವೇದ್ಯವನ್ನು ಪ್ರಸಾದವಾಗಿ ಮಾಡ್ಕೋತಾರೆ. ಆಮೇಲೆ ಈ ವ್ರತಕ್ಕೆ ಒಂದು ಹೊತ್ತಾದರೂ ಉಪವಾಸವನ್ನು ಮಾಡ್ಕೋತಾರೆ ನೋಡಿ. ಇಡೀ ದಿನ ಉಪವಾಸ ಮಾಡಿಕೊಳ್ಳುವ ಒಂದು ಕಠಿಣವಾದ ವ್ರತವಲ್ಲ ಈ ತಾಯಿಯ ವ್ರತ. ಒಂದೇ ಹೊತ್ತು ಉಪವಾಸ ಮಾಡುವ ಒಂದು ವ್ರತವಾಗಿರುತ್ತದೆ ನೋಡಿ. ಆಮೇಲೆ ಈ ವ್ರತಕ್ಕೆ ಅಂದರೆ ಎಲ್ಲರೂ ಈ ವ್ರತವನ್ನು ಮಾಡಿ ಅಕ್ಕಪಕ್ಕದ ಮನೆಯವ್ರನ್ನ ಕರೆದು ಅರಿಶಿನ ಕುಂಕುಮವನ್ನು ಕೊಡುವುದುಂಟು. ಮತ್ತು ತಾವು ಕೂಡ ಉಡಿ ತುಂಬಿಸಿಕೊಳ್ಳಲು ಅಂತ ಒಂದು ಪದ್ಧತಿ ಇದಕ್ಕೆ, ಈ ವ್ರತಕ್ಕೆ ಇದೆ ನೋಡಿ. ಅಂದರೆ ಬೇರೆಯವ್ರನ್ನ ಉಡಿ ತುಂಬಿಸ್ಕೊಳ್ಳಲು ಬನ್ನಿ ಅಂತ ಕರೆಯುವ ಒಂದು ಪದ್ಧತಿ ಇದೆ. ಹಾಗೂ ನಾವು ಕೂಡ ಕರಿಬೇಕಾಗತ್ತೆ, ಅವರು ಕೂಡ ಕರೀತಾರೆ. ಈ ವ್ರತ ಮಾಡಿದವರು ಎಲ್ಲ ಮಹಿಳೆಯರು ಕೂಡ ಒಂದು ಈ ವ್ರತದ ಆಚರಣೆ ಆಗಿರ್ತದೆ ನೋಡಿ. ಈ ವ್ರತ ಶ್ರಾವಣ ಮಾಸದಲ್ಲಿ ಈ ವ್ರತ ಬಂದರೆ ತುಂಬ ಒಂದು ಸಡಗರ ಸಂಭ್ರಮದಿಂದ ಸಂತೋಷದಿಂದ ಮಹಿಳೆಯರು ಆಚರಿಸ್ತಾರೆ. ಶ್ರಾವಣ ಮಾಸದ ಮಂಗಳಗೌರಿ ವ್ರತ ಅಂದರೆ ಒಂಥರ ವಿಶೇಷ ನೋಡಿ ನಮಗೆಲ್ಲರಿಗೂ. ಅಂತಹ ವ್ರತದ ಒಂದು ಮಾಹಿತಿ ಕೊಟ್ಟಿದ್ದೇನೆ ನೋಡಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್.